ಎಲ್ಲಿ ಪಂಚರ್ ಆಗಿರೋ ಸೈಕಲ್ನೇ ಓಡಿಸ್ಕೊಂಬಂದು ಸಾಧನೆ ಗಿದ್ನೆ ಮಾಡ್ತೀರೇನೋ ಅನ್ಕೊಂಡಿದ್ದೆ. ಅಲ್ಲ, ನಿಮ್ಮಿಂದ ಏನು ಬೇಕಾದ್ರೂ ಸಾಧ್ಯ ಅಲ್ವಾ ಕಮಲಿ ಅವರೇ? ಯಾರಿಗೆ ಗೊತ್ತು, ನೀವು ಮಾಡಿದ್ರೂ ಮಾಡ್ತೀರೇನೋ. ಸರಿ, ಕಾಲೇಜ್ ಕೆಲಸ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ರೆ ತಡ ಆಗೋಗುತ್ತೆ ಅನ್ನೋ ಕಾರಣಕ್ಕೆ ನಾನು ಗಾಡ್ ಅನಿಕಾ, ಅವರಿಬ್ಬರ ಮಧ್ಯೆ ಕಾರಲ್ಲಿ ಹೋಗೋಷ್ಟು ಕೆಮಿಸ್ಟ್ರಿ ಬೆಳೆದ್ಬಿಟ್ಟಿದ್ಯಲ್ಲೇ. ಅವರಿಬ್ಬರನ್ನ ಫಾಲೋ ಮಾಡೋಕ್ಕೆ ನಿಮ್ಮ ಅಜ್ಜಿ ನಿನಗೆ ಕಾರು ಕೊಟ್ಟಿಲ್ಲ. ಅನಿಕಾ, ಅಲ್ಲೇನು ನಡೀತಿದೆ ಅಂತ ಹೇಗೆ ತಿಳ್ಕೊಳ್ಳೋದು? ದೇವ್ರೆ, ನನಗೂ ನನ್ನ ಮೊಮ್ಮಗಳಿಗೂ ಯಾವುದೇ ರೀತಿ ತೊಂದರೆ ಬರ್ದಿರೋ ಹಾಗೆ ನೀನು ಕಾಪಾಡಬೇಕು. ಕಾಪಾಡ್ತೀಯ, ನಿನ್ನ ಮೇಲೆ ನನಗೆ ನಂಬಿಕೆ ಇದೆ. ಅಕ್ಕ, ಕಾಮಿನಿ, ಸಿಟ್ಕೋ. ಮೊದಲು ಹೇಳಿ ರಾವಣ. ನಿಮ್ಮ ಮೇಲೆ ಕೋಪ ಇರೋ ಹಾಗೆ ತಮಾಷೆಗೆ ಆಟ ಆಡೋಕ್ಕೂ ಮನ್ಸಿಗೊಂಥರ ಇದೆ ಕಮಲಿ ಅವರೇ. ಆದರೆ ಆಗ್ಲಾದರೂ ನೀವು ನನ್ನ ಜೊತೆ ಮಾತಾಡ್ತಿರಲ್ಲ ಅಂತ ಹೀಗೆಲ್ಲ ಆಡ್ತಿದ್ದೀನಿ. ನಿಮ್ಮನ್ನ ಹೀಗೆ ನನ್ನ ಕಾರಲ್ಲಿ ಎಲ್ಲ ಕಡೆ ಸುತ್ತಿಸ್ಬೇಕು ಅಂತ ಆಸೆ. ಮೈಗಂಟು ಹತ್ರದಲ್ಲಿ ನೀವು ಕೂತಿದ್ರು ಇಬ್ಬರು ಮನಸ್ಸು ಮೈಲಿ ದೂರದಲ್ಲಿದೆ ಕಮಲಿ ಅವರೇ. ಸೈಕಲ್ಗೆ ದೃಷ್ಟಿ ತೆಗೆದು ಹಾಕಬೇಕು. ಓಲ್ಡ್ ಮ್ಯಾನ್ ಕೊಟ್ಟಿದ್ದಲ್ವಾ, ಅದಕ್ಕೆ ಆಗಾಗ ಹಂಗೆ ಹಠ ಮಾಡ್ತಾ ಇದ್ದೆ. ಕಡೆಗೂ ಇವ್ರ ಜೊತೆಗೆ ಹೋಗ್ಬೇಕಾಯ್ತಲ್ಲ.
ನಂಗೆ ಸಿಟ್ಟು ಬರ್ಸ್ಬೇಕು ಅಂತಾನೆ ಹಿಂಗೆ ಮಾಡ್ತಾವ್ರ ಹೆಂಗೆ ಇವರು? ರಿಷಿ ಸರ್, ಶಂಭು ಶಂಭು, ರಚನಾ ಬಂದಿದ್ದೀನಿ, ಎದ್ದೋಳು. ನಿನಗೆ ನನ್ನ ಮೇಲೆ ಕೋಪನಾ? ನನಗೆ ಯಾವತ್ತೂ ಹರ್ಟ್ ಮಾಡಬೇಕು ಅಂತ ಮಾತಾಡಿಲ್ಲ ಶಂಭು. ಐ ಆಮ್ ಸಾರಿ. ಶಂಭು, ನಿಂಗೆ ಪುಣ್ಯಕೋಟಿ ಕತೆ ಅಂದರೆ ಇಷ್ಟ ಅಲ್ವಾ? ತುಂಬ ಸಲ ನನ್ನನ್ನು ಓದೋದಕ್ಕೆ ಕೇಳಿದ್ದೆ, ಆದರೆ ಬೇಕು ಅಂತ ಆಟಾಡ್ಸೋದಕ್ಕೆ ನಾನು ಓದಿರಲಿಲ್ಲ. ಆದರೆ ಇವಾಗ ಓದ್ತೀನಿ. ಪ್ಲೀಸ್ ಎದ್ದೋಳು ಶಂಭು. ಧರಣಿ ಮಂಡಲ ಮಧ್ಯದೊಳಗೆ ಮೆರೆಯುತ್ತಿಹ ಕರ್ನಾಟಕ ದೇಶದಲ್ಲಿರುವ ಕಾಳಿಂಗನೆಂಬ ಗೊಲ್ಲನ ಪರಿಯ ನಾನೆಂತು ಪೇಳ್ವೆನು. ಎಳೆಯ ಮಾವಿನ ಮರದ ಕೆಳಗೆ ಕೊಳಲು ನೂದುತ್ತ ಗೊಲ್ಲಗೌಡನು ಬಳಿಸಿನಿಂದ ತರುಗಳನ್ನು ಬಳಿಗೆ ಕರೆದನು ಹರುಷದಿ. ಗಂಗೆ ಬಾರೆ ತುಂಗೆ ಬಾರೆ, ತುಂಗಭದ್ರೆ ತಾಯಿ ಬಾರೆ, ಪುಣ್ಯಕೋಟಿ ನೀನು ಬಾರೆ ಎಂದು ಗೊಲ್ಲನು ಕರೆದನು. ಶಂಭು, ನಿನಗೋಸ್ಕರ ಓದ್ತಾ ಇದ್ದೀನಿ ಶಂಭು. ಪ್ಲೀಸ್ ಕಣೋ, ಎದ್ದಳು ಶಂಭು. ಐ ಪ್ರಾಮಿಸ್, ನಾನು ನಿನ್ನ ಮೇಲೆ ಕೋಪ ಮಾಡ್ಕೊಳ್ಳಲ್ಲ, ನಿಂಗೆ ಯಾವ ಥರನೂ ಬೈಯಲ್ಲ ಶಂಭು. ಪ್ಲೀಸ್ ಶಂಭು, ಎದ್ದೇಳು ಪ್ಲೀಸ್. ಅಯ್ಯೋ, ಗೌರಿ ಇದ್ದಂಗಿದೆಯಲ್ಲ. ಗೌರಿ, ಯವ್ವ, ನನಗೂ ನನ್ನ ಮಗಿನ ಜೀವಕ್ಕೂ ಸಾನೆ ಅಪಾಯ ಐತೆ. ನೀವೇ ನಮ್ಮನ್ನು ಕಾಪಾಡಬೇಕು. ಏನೂ ಆಗಲ್ಲ, ನೀವು ಯೋಚನೆ ಮಾಡಬೇಡಿ. ನಾವೆಲ್ಲ ಇಲ್ಲೇ ಇರ್ತೀವಲ್ಲ, ಡಾಕ್ಟ್ರು, ನರ್ಸು ಎಲ್ಲ ಇಲ್ಲೇ ಇರ್ತೀವಿ. ಒಂದು ಸಣ್ಣ ಟೆಸ್ಟ್ ಆಗಬೇಕಷ್ಟೆ. ಬನ್ನಿ ಹೋಗೋಣ, ಬನ್ನಿ. ನರ್ಸ್, ಹುಷಾರಾಗಿ ಮಗು ನೋಡ್ಕೊಳ್ಳಿ. ನರ್ಸಮ್ಮ, ನನಗೂ ನನ್ನ ಮಗಿನ ಜೀವಕ್ಕೂ ಸಾನೆ ಅಪಾಯ ಐತೆ.
ನೀವೇ ನಮ್ಮನ್ನು ಕಾಪಾಡಬೇಕು. ಏನೂ ಆಗಲ್ಲ, ನಾವೆಲ್ಲ ಇದ್ದೀವಲ್ಲ. ನೀವೇನು ಯೋಚನೆ ಮಾಡಬೇಡಿ. ಇಲ್ಲಿ ಡಾಕ್ಟ್ರು, ನರ್ಸು ಎಲ್ಲ ಇದ್ದಾರೆ. ಒಂದು ಸಣ್ಣ ಟೆಸ್ಟ್ ಆಗಬೇಕಷ್ಟೆ. ಬನ್ನಿ ಬನ್ನಿ. ಅಯ್ಯೋ ಮರ್ತೇ ಬಿಟ್ನಲ್ಲ. ನಿನ್ನನ್ನು ಟೆಸ್ಟಿಗೆ ಬಿಟ್ಟು ಬಂದ ಕೂಡಲೇ ನಿನ್ನ ಮಗುನ ಕಾಪಾಡಿದೆ ಗೌರಿ. ಆದರೆ ಆ ಕಾಮಿನಿ ನನ್ನ ಮಗನ ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ ತಯಾರಾಗಿದ್ಲು. ಅವಳು ಮಗುನ ಕೊಲ್ಲೋಕೆ ಬಂದಿದ್ಲು ಅನ್ನೋದನ್ನು ಇವನು ನೋಡಿದ ಕಾರಣಕ್ಕೆ ಇವನಿಗೆ ಕರೆಂಟ್ ಶಾಕ್ ಕೊಟ್ಟಿದ್ದಾಳೆ. ಆಗಿಂದ ನಮ್ಮ ರೆಮೋ ಚೇತರಿಸ್ಕೊಂಡೇ ಇಲ್ಲ ಗೌರಿ. ಇವನು ಈ ಸ್ಥಿತಿಗೆ ಅವಳೇ ಕಾರಣ. ಅಣ್ಣ, ಸರಸ್ವತಿ ವಿಗ್ರಹ ಆಯ್ತಾ? ತೋರಿಸಿ. ಸರ್, ಬೇರೆದಾಯ್ತಾ? ಸರ್, ಬ್ಯಾರೆ ತೋರಿಸಿ. ಇದು ನೋಡಿ ಮೇಡಮ್, ಒಳ್ಳೆ ಫಿನಿಶಿಂಗ್ ಇದೆ. ಸರ್, ಈ ವಿಗ್ರಹ ನೋಡಿ ಎಂಥ ಕಳೆ ಇದೆ ಸರ್. ಇಂಥ ಕಳೆನ ನಾನು ಯಾವತ್ತೂ ನೋಡೇ ಇಲ್ಲ ಸರ್. ಈ ನಿಮ್ಮ ಮಗು ಅಂತ ಮನಸ್ಸಿನ ಮುಂದೆ ದೇವ್ರಾಣೆ ಹೇಳ್ತೀನಿ, ಇನ್ಯಾವುದು ಸರಿ ಸಾಟಿ ಇಲ್ಲ ಕಮಲಿಯವರೇ. ಯಾವ್ದು ಸೆಲೆಕ್ಟ್ ಮಾಡಿದ್ರಿ? ಅಣ್ಣ, ಇದು ಚಂದಾಗೈತೆ. ಸರ್, ಇದು ಪ್ಯಾಕ್ ಮಾಡಿ. ಸರ್, ಅದಾಗೋಸಿ ಮೂಗ್ ಸಣ್ಣಗೈತೆ, ಇದನ್ನೇ ತಗೊಳುಮ. ಕಮಲಿಯವರೇ, ಇದ್ರ ಹೈಟ್ ಮತ್ತೆ ವಿಡ್ತ್ ರೇಷಿಯೋ ಸರಿ ಇಲ್ಲ, ಇದೇ ಇರಲಿ. ಏನಿಲ್ಲ ಸರ್, ಇದೇ ಚಂದಾಗೈತೆ. ಹೇಳ್ತಿದ್ದೀನಲ್ಲ, ದಿಸ್ ಇಸ್ ವೆರಿ ಗುಡ್. ನಿಮ್ಗೆ ದೇವ್ರ ವಿಗ್ರಹದ ಬಗ್ಗೆ ಏನ್ ಗೊತ್ತು? ನೀವು ಸಿಟಿ ಜನ. ಆಹಾ, ಕಮಲಿಯವರೇ, ಇದರಲ್ಲಿ ಹಳ್ಳಿ ಸಿಟಿ ಅನ್ನೋ ಜಗಳ ಯಾಕೆ? ನಾನೆಲ್ಲಿ ಜಗಳ ಅಂತ ಹೇಳ್ದೆ? ಇಂಡೈರೆಕ್ಟ್ ಆಗಿ ಅದನ್ನ ತಾನೇ ಹೇಳ್ತಿದ್ದೀರಾ. ಇಬ್ರು ಜಗಳ ಮಾಡ್ಕೊಂಡಿದ್ರಾಗತ್ತಾ? ಯಾವ್ದೋ ಒಂದೊಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಸರಿ ಸರ್, ಅವ್ರು ಹೇಳಿದ್ದೆ ಪ್ಯಾಕ್ ಮಾಡಿ. ಇಷ್ಟೊತ್ತು ನಿಮ್ಮ ಹತ್ರ ವಾದ ಮಾಡಿದ್ದು ಈ ರೀತಿಯಾದರೂ ನೀವು ನನ್ನ ಹತ್ರ ಮಾತಾಡ್ತಿರಲ್ಲ ಅಂತ ಕಮಲಿಯವರೇ.
ಮಾಡಬೇಕು ಅಂತ ಮನಸ್ಸು ಬಯಸ್ತಿದ್ರೆ ಬುದ್ಧಿ ಆ ಬೈಕೆಗೆ ಬೀಗ ಹಾಕ್ತಿದೆ ಕಮಲಿಯವರೇ. ಹೆಸ್ರಿಗೆ ಮಾತ್ರ ದೇವ್ರನ್ನ ತರೋಕ್ ಬಂದಿರೋದು, ಮಾಡೋ ಕೆಲಸ ಎಲ್ಲ ಆ ದೇವ್ರೇ ಕಣ್ಮುಚ್ಕೋಬೇಕು. ಛೇ, ಇಬ್ರು ದಾರಿ ಉದ್ದ ಕಿತ್ತಾಡ್ಕೊಂಡು ಬರ್ತಾರೆ ಅಂತ ನಾನು ಅನ್ಕೊಂಡ್ರೆ ನನ್ನ ಕಣ್ ಮುಂದೆನೆ ಈ ತರ ನಿಂತಿದ್ದಾರೆ. ಬರೋ ಕೋಪಕ್ಕೆ ಇಲ್ಲ. ಹಳ್ಳಿ ಗುಗ್ಗು, ನಿನ್ ಲಿಮಿಟ್ನ ನೀನ್ ಮೀರಿ ಎಲ್ಲೋ ಹೋಗ್ತಿದ್ಯಾ ಕಣೆ. ಇದಕ್ಕೆ ಒಂದು ಫುಲ್ ಸ್ಟಾಪ್ ಇಡ್ಲೇಬೇಕು. ಹಾಯ್, ಯಾಕೆ ಹಾಗೆ ನೋಡ್ತಿದ್ದೀರಾ? ಪಾಪ ಇಬ್ರು ಶಾಪಿಂಗ್ ಅಲ್ಲಿ ಕಷ್ಟ ಪಡ್ತಿದ್ದೀರೋ ಏನು ಅಂತ ನಾನು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಬಂದೆ. ಕಮಲಿ ಕೊಡು, ಇಟ್ಕೋತೀನಿ. ಅಯ್ಯಯ್ಯೋ, ಇದೇನು ಇಷ್ಟೊಂದು ಭಾರ ಇದೆ. ಎಲ್ರೂ ಆ ದೇವ್ರ ಮೇಲೆ ಭಾರ ಹಾಕು ಅಂತಂದ್ರೆ ಇಲ್ಲಿ ದೇವ್ರೇ ಎಷ್ಟು ಭಾರ ಇದೆಯಲ್ಲ. ದೇವ್ರೇ